ಟೆಲ್ಸ್ ಮೀ ಎವ್ರಿಥಿಂಗ್. ಆದ್ರೆ ಲವ್ ಅಲ್ಲಿದ್ದೀನಿ ಅಂತ ಮಾತ್ರ ನಂಗೆ ಹೇಳಿರಲಿಲ್ಲ. ಸಿತು, ಸಿತು, ಏನಾಯ್ತು ಸಿತು? ರಕ್ತ ಬರ್ತಿದೆ. ಏನು ಅಂತ ಹೇಳ್ತೀನಿ. ಮೊದಲು ಆ ಟೇಬಲ್ ಮೇಲೆ ವೈಟ್ ಬ್ಯಾಗ್ ಇದೆ, ಹೋಗಿ ತಗೊಂಡ್ ಬಾ. ಫಸ್ಟ್ ಏಡ್ ಇರುತ್ತೆ ಅಂದ್ಕೊಂಡ್ರೆ ಏನಿದು? ನಿನಗೆ ಗಿಫ್ಟ್. ಇವಾಗ ಗಿಫ್ಟ್ ಕೊಡ್ತಿದ್ಯಲ್ಲ? ಇಷ್ಟು ದಿನ ನೀನ್ ಮಾಡಿದ ಆಕ್ಟಿಂಗ್ಗೆ, ನಿನ್ ಪರ್ಫಾರ್ಮೆನ್ಸ್ಗೆ ಇದು ಕೂಡ ಕಡಿಮೆನೆ. ಆಸ್ಕರ್ ಕೊಡ್ಬೇಕು. ಏನಾಯ್ತು? ದಯವಿಟ್ಟು ಅರ್ಥ ಆಗೋ ತರ ಹೇಳು. ಪಾಯಿಂಟ್ ನಂಬರ್ 1, ಈ ಗೇಮ್ ಬಗ್ಗೆ ನಾನು ಹೇಳ್ದೇನೆ ನಿಂಗೆಲ್ಲ ಗೊತ್ತಾಗಿದೆ. ಪಾಯಿಂಟ್ ನಂಬರ್ 2, ಆ ಬಾಕ್ಸರ್ಸ್ ಬಗ್ಗೆ ನಿನಗೂ ನನ್ಗೂ ಬಿಟ್ರೆ ಬೇರೆ ಯಾರಿಗೂ ಗೊತ್ತಿಲ್ಲ. ಡೆಫಿನೆಟ್ ಆಗಿ ಇನ್ಫಾರ್ಮೇಶನ್ ನಿನ್ನಿಂದನೇ ಹೋಗಿದೆ. ಪಾಯಿಂಟ್ ನಂಬರ್ 3, ಅರ್ಜುನ್ ಗೋಸ್ವಾಮಿನ ಸಾಯಿಸಿದೀನಿ ಅಂತ ಸುಳ್ಳು ಹೇಳಿದ್ಯಾ. ನೀನ್ ಹೇಳಿರೋ ಸುಳ್ಳನ್ನ ಚೇಸ್ ಮಾಡಿದ್ದೀನಿ. ನನ್ ಪಕ್ಕದಲ್ಲೇ ಇದ್ಕೊಂಡು ನಿನ್ನ ಲವ್ ಮಾಡ್ತಿದ್ದೀನಿ ಅಂತ ನಂಬಿಸಿ ತುಂಬಾ ಚೆನ್ನಾಗಿ ಮೋಸ ಮಾಡ್ದೆ ಕಣೆ. ವಾ ವಾ, ನಾನು ಹೇಳೋದನ್ನ ಒಂದ್ಸಲ ಕೇಳಿಸಿತು ಪ್ಲೀಸ್. ಇನ್ನ ಸಾಕು. ನೀನ್ ನನ್ನ ಜೆನ್ಯೂನ್ ಆಗಿ ಲವ್ ಮಾಡ್ದೆ ಅನ್ಕೊಂಡೆ. ನಿನ್ಗೂ ಈ ಗೇಮ್ಗೆ ಏನ್ ಸಂಬಂಧ? ನನ್ನ ಇನ್ಸೆಕ್ಯೂರಿಟೀಸ್, ನನ್ ವೀಕ್ನೆಸ್ ಜೊತೆ ಯಾಕೆ ಆಡ್ಕೋತಿದ್ದೀರಾ? ನಿನ್ನ ಸಾಯಿಸ್ಬೇಕು ಅನ್ನೋ ಕೋಪ ಬರ್ತಿದೆ. Get the fuck away from me! ಯಾಕೆ ನನ್ ಜೀವನ ಜೊತೆ ಆಡ್ಕೋತಿದ್ದೀರಾ? ಅಷ್ಟಕ್ಕೂ ನಿಮ್ಗೆ ಏನ್ ಬೇಕು? ಇದೆಲ್ಲ ಏನಕ್ಕೋಸ್ಕರ ಮಾಡ್ತಿದ್ದಾರೆ ಹೇಳು? ಇದೆಲ್ಲ ಯಾರು ಮಾಡ್ತಿದ್ದಾರೆ ಅಂತ ಹೇಳು ಹೇಳು. ಇದನ್ನೆಲ್ಲ ಮಾಡಿಸ್ತಾ ಇರೋದು ನಿನ್ನಮ್ಮ. So what next? This is the final level. ಅವನೇ ನಮ್ಮ ಹತ್ರಕ್ಕೆ ಬರ್ತಾನೆ. Keep watching. ಡೆಫಿನೆಟ್ ಆಗಿ ನಿನ್ನಂತೂ ಸಾಯಿಸೋದಿಲ್ಲ. ಯಾಕಂದ್ರೆ ಇದೆಲ್ಲ ಏನಕ್ಕೋಸ್ಕರ ಮಾಡಿಸಿದ್ದೀರಾ ಅಂತ ನನಗೆ ಗೊತ್ತಾಗ್ಬೇಕು. ಬೇಬಿ, ಯಾರೇ ಬೇಬಿ? ನೀನ್ ಅಜ್ಜಿ ಶೂಟ್ ಮಾಡ್ಬಿಡ್ತೀನಿ. ಇದನ್ನೆಲ್ಲ ಸೈಕ್ಯಾಟ್ರಿಸ್ಟ್ ಮದನ್ ಮೋಹನ್ ಪ್ಲಾನ್ ಮಾಡಿರೋದು. ಬೋಳಿ ಮಗ. ವಾಟ್? ನೀನ್ ಕೂಡ ಅವನ್ ಪೇಷಂಟ್ ಸಿದ್ದು, ಅಂಡ್ ಐ ಆಮ್ ಹಿಸ್ ಸ್ಟೂಡೆಂಟ್. ನಿನ್ನ ಚೇಂಜ್ ಮಾಡೋದಕ್ಕೆ ನನ್ನನ್ನು ಕಳ್ಸಿದ್ದಾರೆ. ನಾನ್ ಪೇಷಂಟಾ? ನಿಂಗಿದನ್ನೆಲ್ಲ ಹೇಳಿದ್ರೆ ನೀನ್ ಹೇಗ್ ರಿಯಾಕ್ಟ್ ಮಾಡ್ತೀಯ ಅನ್ನೋ ಭಯದಲ್ಲಿ ಇದನ್ನೆಲ್ಲ ಹೇಳಲಿಲ್ಲ. ನಾನು ಎಷ್ಟೇ ಸುಳ್ಳು ಹೇಳಿದ್ರು ನಿನ್ ಮೇಲೆ ನನ್ಗಿರೋ ಪ್ರೀತಿ ಮಾತ್ರ ನಿಜ. ಬಿಲೀವ್ ಮಿ ಸಿದ್ದು, ಪ್ಲೀಸ್. ಲಿಫ್ಟ್ ಮಾಡು. ನೀನ ನಂಬೇಕಾ ಬೇಡವಾ ಅಂತ ಈ ಫೋನ್ ಕಾಲ್ ಡಿಸೈಡ್ ಮಾಡುತ್ತೆ. ಸ್ಪೀಕರ್ ಆನ್ ಮಾಡು. ಎತ್ತೋ. ಹಲೋ ತಾರಾ. ಹೇಳಿ. ಅವನ್ ಪಕ್ಕದಲ್ಲೇ ಇದ್ದಾನ? ಇಲ್ಲ. ಹೇಳಿ. ನಮ್ ಪ್ಲಾನ್ ಪ್ರಕಾರ ಅವನ್ನ ನಿಜವಾಗ್ಲೂ ಲವ್ ಮಾಡಿದೀನಿ ಅಂತ ಅವನಿಗೇನಾದ್ರೂ ಹೇಳಿದ್ಯಾ? What the fuck? ಅವನ್ನ ನಂಬೇಡಿಸಿತ್ತು. ನಾನೇನು ಪ್ಲಾನ್ ಮಾಡ್ಲಿಲ್ಲ. ನನ್ನ ನಂಬಿಸಿತ್ತು. ಇದು ಕೂಡ ಪ್ಲಾನ್ ಮಾಡಿದ್ಯಾ? ಯಾಕೆ ನನ್ ಜೊತೆ ಆಡ್ಕೋತಿದ್ದೀರಾ? ನಮ್ಮಮ್ಮ ನನ್ನ ಲೈಫ್ಗೆ ಮತ್ತೆ ಯಾಕೆ ಬಂದ್ಲು? ಸಿದ್ದು, ಸಿದ್ದು, ಫೋನ್ ತೆಗಿಬೇಡ ಪ್ಲೀಸ್. ಸಿದ್ದು, ಏನ್ ನಡೀತಿದೆ? ಸಿದ್ದು, ಸಿದ್ದು,
ಲೇ ನನ್ ಮಗನೇ, ಅವಳು ಹೇಳ್ತಾ ಇರೋದು ನಿಜನಾ? ಇದೆಲ್ಲ ಮಾಡ್ತಾ ಇರೋದು ನಮ್ಮಮ್ಮನ? ಓ ಹೇಳ್ಬಿಟ್ಲಾ? ಎಸ್, ಇದೆಲ್ಲ ನಿಮ್ಮಮ್ಮ ಅರ್ಚನನೇ ಮಾಡ್ತಾ ಇರೋದು. ನೀನ್ ಸಾಯಿಸೋದೆ ಅವಳ ಗುರಿ. ಯಾಕೆ ಅಂತ ಗೊತ್ತಾ? ಶಿ ಇಸ್ ಅ ಮಿಲಿನಿಯರ್ ನಾವ್. ನಿನ್ನಂತ ಕ್ರಿಮಿನಲ್ ಮಗ ಇದಾನೆ ಅಂತ ಅವಳಿಗೆ ಗೊತ್ತಾದ್ರೆ ಅವಳ ಸ್ಟೇಟಸ್ಗೆ ಪ್ರಾಬ್ಲಮ್ ಆಗುತ್ತೆ. ಅಷ್ಟಕ್ಕೂ ನನ್ನ ಕ್ರಿಮಿನಲ್ ಮಾಡಿದ್ದೆ ಅವಳು. ಎಲ್ಲಿದ್ದಾಳು ಹೇಳು, ನಾನೇ ಬಂದು ನನ್ನ ಕೈಯಾರೆ ಸಾಯಿಸ್ತೀನಿ ಅವಳನ್ನ. ಲೊಕೇಶನ್ ಶೇರ್ ಮಾಡ್ತೀನಿ. ಹ್ಯಾಪಿ ಫ್ಯಾಮಿಲಿ ಟೈಮ್. ಏನ್ ಡಾಕ್ಟರ್, ಇಲ್ಲಿಗೆ ಬರೋದಕ್ಕೆ ಹೇಳಿದ್ರಿ? ನಿಮ್ ಮಗ ಎಲ್ಲ ತಿಳ್ಕೊಂಡ್ಬಿಟ್ಟಿದಾನೆ. ಹೀಸ್ ಅ ಚೇಂಜ್ಡ್ ಮ್ಯಾನ್ ನಾವ್. ಅದಕ್ಕೆ ಎಲ್ಲಿ ಶುರುವಾಯ್ತೋ ಅಲ್ಲೇ ಫಿನಿಶ್ ಮಾಡೋಣ ಅಂತ. ಸಿದ್ದು ಅವಾಗ ನಿಮ್ಮನ್ನ ಮೀಟ್ ಮಾಡ್ಬೇಕು ಅಂತ ಆಂಕ್ಷಸ್ ಆಗಿದ್ದ. ಅದು ಇಷ್ಟು ವರ್ಷ ಆದ್ಮೇಲೆ ನೀವಿಬ್ರು ಒಂದು ಆಗ್ತಿರೋ ವಿಷಯ ಕೇಳಿ ನಾನು ಎಷ್ಟು ಹ್ಯಾಪಿ ಆಗಿದ್ದೀನಿ, ಅದು ಮಾತೆಲ್ಲ ಹೇಳಕ್ಕಾಗಲ್ಲ. ತುಂಬಾ ಥ್ಯಾಂಕ್ಸ್ ಡಾಕ್ಟರ್. ನೀವು ಮಾಡ್ತಾ ಇರೋ ಹೆಲ್ಪ್ ಎಷ್ಟೇ ಜನ್ಮ ಎತ್ತಿದ್ರೂ ಮರೆಯೋದಕ್ಕಾಗಲ್ಲ. ಹೇ, ಡೋಂಟ್ ಮೆನ್ಷನ್ ಇಟ್.